ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪೂರ್ಣಿಮಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆಲ್ಲ ಉತ್ತರ ಕರ್ನಾಟಕ ಶೈಲಿ ಒಳಗೆ ಚೌಳಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ಬರ್ರಿ. ಫಸ್ಟಿಗೆ ನಾನಿಲ್ಲೇ ಚೌಳಿಕಾಯಿ ನೀಟಾಗಿ ಸುಲ್ಕೊಂಡು ಇಟ್ಕೊಂಡೀನಿ. ಅದ್ರ ಜೊತೆಗೆ 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿನಿ. ಹಂಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿನಿ. ಮತ್ತು ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡೀನಿ. ಬೇಕಿದ್ರೆ ನೀವು ಮಿಕ್ಸಿನೂ ಮಾಡ್ಕೋಬೋದು. ಇದನ್ನು ಫಸ್ಟಿಗೆ ನಾನು ಚೌಳಿಕಾಯಿನ ಫ್ರೈ ಮಾಡ್ಕೋತೀನಿ. ನಿಮಗೆ ಗೊತ್ತಿರ್ಬೋದು, ಚೌಳಿಕಾಯಿ ಜಾಸ್ತಿ ಹೊತ್ತು ತೊಗೋತೈತಿ ಫ್ರೈ ಆಗಕ್ಕೆ. ಆದಷ್ಟು ಇದನ್ನು ನೀಟಾಗಿ ಫ್ರೈ ಮಾಡ್ಕೊರಿ, ಅಂದ್ರೆ ಪಲ್ಯ ಭಾಳ ಟೇಸ್ಟ್ ಬರ್ತೈತಿ. ಹಂಗೆ ಇದ್ರ ಜೊತೆಗೆ ಎಳೆ ಚೌಳಿಕಾಯಿ ಇದ್ರೆ ಪಲ್ಯ ಭಾಳ ಟೇಸ್ಟ್ ಬರ್ತೈತಿ. ಸೊ ನೋಡ್ರಿ, ಇಷ್ಟು ಹುರ್ಕೊಂಡ್ರೆ ಸಾಕು. ನಾನು ಇದನ್ನು ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೋತೀನಿ. ಈಗ ಅದ ಸೇಮ್ ಬಾಣಲಿ ಒಳಗೆ ನಾನು ಚೂರ ಎಣ್ಣೆ ಹಾಕೋತೀನಿ, ಜಾಸ್ತಿ ಹಾಕೊಳ್ಳೋದಿಲ್ಲ. ಬಿಕಾಸ್ ಆಲ್ರೆಡಿ ಎಣ್ಣೆ ಹಾಕ್ಕೊಂಡು ನಾವು ಚೌಳಿಕಾಯಿ ಫ್ರೈ ಮಾಡಿರೋದ್ರಿಂದ ಈ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮೇಲೆ ನಾನು ಇದಕ್ಕೆ ಸಾಸಿವೆ ಹಾಕೋತೀನಿ. ಸಾಸಿವೆ ಫ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ ನಾನು ಜೀರಿಗೆ ಹಾಕ್ಕೊಳ್ತೀನಿ. ಸಾಸಿವೆ ಎಣ್ಣೆ ಒಳಗೆ ಚಟ ಚಟ ಅನ್ಲಿ, ಅಂದ್ರೆ ಅದು ಫ್ರೈ ಆದಂಗೆ, ಇಲ್ಲ ಅಂದ್ರೆ ಹಸಿ ಬಿಸಿ ಉಳಿತಾವವು. ಸೊ ನೋಡ್ರಿ, ಈಗ ನೀಟಾಗಿ ಎಣ್ಣೆ ಒಳಗೆ ಜೀರಿಗೆನೂ ಫ್ರೈ ಆಗತೈತಿ. ಇದ್ರ ಜೊತೆಗೆ ನಾನು ಈಗ ಕರಿಬೇವಿನ ಸೊಪ್ಪು ಹಾಕೋತೀನಿ. ನಿಮಗೆ ಗೊತ್ತು, ಕರಿಬೇವು ನಮ್ಮ ಕೂದಲಕ್ಕೂ ಒಳ್ಳೆಯದು. ಹಂಗೆ ಇದು ಫ್ಲೇವರ್ ಮಸ್ತ್ ಇರ್ತೈತಿ. ಈಗ ನೀಟಾಗಿ ಕರಿಬೇವು ಎಣ್ಣೆ ಒಳಗೆ ಫ್ರೈ ಆದಮೇಲೆ ಇದಕ್ಕೆ ನಾನು ಏನು 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಎಣ್ಣೆ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ನೋಡ್ರಿ, ಉಳ್ಳಾಗಡ್ಡಿನೂ ಸಹ ಅಷ್ಟ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಆಗಲಿ ಎಣ್ಣೆ ಒಳಗೆ, ಅಂದ್ರೆ ಅದು ನೀಟಾಗಿ ಫ್ರೈ ಇರ್ತೈತಿ, ಟೇಸ್ಟು ಬರ್ತೈತಿ. ಇಲ್ಲ ಅಂದ್ರೆ ಬಾಯಿ ಒಳಗೆ ಕರ ಕರ ಅಂತೈತಿ. ಸೊ ನೀಟಾಗಿ ಫ್ರೈ ಮಾಡ್ಕೊರಿ. ಈಗ ಎಣ್ಣೆ ಒಳಗೆ ಇದೆಲ್ಲ ಫ್ರೈ ಆದಮೇಲೆ ನಾನೇನು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಇದನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ನಾನು ಇದನ್ನು ಚಾಕುವಿನಂತೂ ಕಟ್ ಮಾಡಿಲ್ಲ. ಇದನ್ನು ಅಗಾರೋ ಕಂಪ್ನಿ ಕಡೆಯಿಂದ ನಾನು ಲಾಸ್ಟ್ ಟೈಮ ಹೇಳಿದ್ದೆ, ಚಾಪರ್ ತರಿಸಿದ್ದೆ, ಎಲೆಕ್ಟ್ರಿಕ್ ಚಾಪರ್. ಸೊ ಅದರೊಳಗೆ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡೀನಿ. ನೀವು ಬೇಕಿದ್ರೆ ಅಮೆಝಾನ್ ಒಳಗೆ, ಜೆಪ್ಟೋ ಒಳಗೆ, ಬ್ಲಿಂಕಿಟ್ ಒಳಗೂ ಅದು ಅವೈಲೇಬಲ್ ಐತಿ. ಬೇಕಿದ್ರೆ ಆರ್ಡ್ರ್ ಮಾಡಿ ನೀವು ತರಿಸ್ಕೊರಿ. ನೋಡ್ರಿ, ಈಗೆಲ್ಲ ಏನೇನು ಹಾಕಿದ್ದೆ ಎಲ್ಲ ನೀಟಾಗಿ ಫ್ರೈ ಆಗೈತಿ. ಸೊ ನಾನು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಳ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇದನ್ನು ಸಹ ಅಷ್ಟ ಇದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋತೀನಿ. ನೋಡ್ರಿ, ಇಲ್ಲೇ ಈಗ ಇದೆಲ್ಲ ಫ್ರೈ ಆದಮೇಲೆ ಬೇಕಿದ್ರೆ ನೀವು ಇದಕ್ಕೆ ಗರಂ ಮಸಾಲ ಹಾಕೋಬೋದು, ಜೀರಾ ಪೌಡ್ರ್ ಹಾಕೋಬೋದು, ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಬೋದು. ಬಟ್ ನಮ್ಮ ಮನೆ ಒಳಗೆ ಮಸಾಲೆ ಜಾಸ್ತಿ ತಿನ್ನೋದಿಲ್ಲ ಅಂಥೇಳಿ ನಾನು ಅದ್ಯಾವುದು ಮಸಾಲೆ ಹಾಕ್ಕೊಂಡಿಲ್ಲ. ಇಷ್ಟು ನಾರ್ಮಲ್ ನಾನು ಅರ್ಶಿನದ ಪುಡಿ ಹಾಕ್ಕೊಂಡು ಇದಕ್ಕೀಗ ನಾನು ಏನು ಹುರಿದಿಟ್ಕೊಂಡಿದ್ದೆ ಅಲ್ಲ ಚೌಳಿಕಾಯಿ, ಅದನ್ನು ಮಿಕ್ಸ್ ಮಾಡ್ಕೊಂಡು ಪಲ್ಯಗೆ ರೆಡಿ ಮಾಡ್ಕೋತೀನಿ. ನೋಡ್ರಿ, ಸೊ ನೋಡಾತಿರಲ್ಲ, ಇದನ್ನು ಸಹ ಅಷ್ಟ ಆ ಒಗ್ಗರಣೆ ಜೊತೆಗೆ ಚೌಳಿಕಾಯಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊರಿ. ಇದಕ್ಕೆ ಬೇಕಿದ್ರೆ ನೀವು ಹಸಿಮೆಣ್ಸಿನ್ಕಾಯಿ ತಿನ್ನೋದಿಲ್ಲ, ಗ್ಯಾಸ್ಟ್ರಿಕ್ ಆಗ್ತೈತೆ ಅಂತಂದ್ರೆ ಖಾರದ ಪುಡಿನೂ ಯೂಸ್ ಮಾಡಿ ಪಲ್ಯ ಮಾಡ್ಕೋಬೋದು, ಅದು ಟೇಸ್ಟ್ ಇರ್ತೈತಿ. ನೋಡಿರಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಾನು ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋತೇನೆ. ಸ್ವಲ್ಪ ಅಂದರೂ ಓಕೆ, ಈ ಚೌಳಿಕಾಯಿ ಎಲ್ಲ ಮುಳುಗಬೇಕು ನೋಡಿರಿ ನೀರೊಳಗೆ, ಅಷ್ಟು ನೀರು ಹಾಕ್ಕೊಂಡು ಇದನ್ನು ಬಾಯ್ಲ್ ಮಾಡಕ್ಕೆ ಬಿಡ್ಬೇಕು, ಕುದಿಯಾಕೆ ಬಿಡ್ಬೇಕು. ಸೊ ದ್ಯಾಟ್ ಚೌಳಿಕಾಯಿ ಎಲ್ಲ ನೀಟಾಗಿ ಬೇಯ್ತೈತಿ ನೀರೊಳಗೆ. ನೋಡ್ರಿ, ತೋರಿಸ್ತೀನಿ. ನೀರೆಲ್ಲ ಫುಲ್ ಖಾಲಿ ಆಗಿರ್ಬೇಕಾ? ನೋಡ್ರಿ, ನೀರೆಲ್ಲ ಫುಲ್ ಖಾಲಿ ಆಗೈತಿ. ಇದನ್ನು ನೀವು ಒಂದ್ಸತಿ ನೀಟಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ನಾನೀಗ, ನಿಮಗೆ ಗೊತ್ತ, ಉತ್ತರ ಕರ್ನಾಟಕ ಶೈಲಿ ಒಳಗೆ ಗುರಳ್ ಚಟ್ನಿ ಅಂತ ಸಿಗ್ತೈತಿ, ಅಥವಾ ಗುರಳ್ ಪುಡಿ ಅಂತ ಸಿಗ್ತೈತಿ. ಅದಂತೂ ಮಸ್ತ್ ಟೇಸ್ಟ್ ಕೊಡ್ತೈತಿ ಎಲ್ಲ ಪಲ್ಯಗೂ. ಎಸ್ಪೆಷಲಿ ಚೌಳಿಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ, ಹಂಗೆ ಬದ್ನಿಕಾಯಿ ಎಣ್ಣೆಗಾಯಿಗೆ ಮೇನ್ ಯೂಸ್ ಮಾಡ್ಕೋತೀವಿ ಇದನ್ನು. ಈ ಪುಡಿನ ಫ್ರೈ ಮಾಡ್ಕೊಂಡಿರ್ತೀವಿ ಆಲ್ರೆಡಿ, ಜಾಸ್ತಿ ಏನು ಫ್ರೈ ಮಾಡೋದು ಬೇಡ. ಈ ಚೌಳಿಕಾಯಿ ಪಲ್ಯ ಲಾಸ್ಟಿಗೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟ್ ಇರ್ತೈತಿ. ನೋಡ್ರಿ, ಈ ಪಲ್ಯ ಜೊತೆಗೆ ನೀವು ರೊಟ್ಟಿ ಕಾಂಬಿನೇಷನ್ ಸೂಪರ್ ಆಗಿರ್ತೈತಿ. ಬಟ್ ನಾನು ರೊಟ್ಟಿ ಮಾಡ್ಕೊಂಡಿಲ್ಲ ಇವತ್ತು, ಚಪಾತಿ ಜೊತೆನ ತಿನ್ನತ್ತೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಚೌಳಿಕಾಯಿ ಪಲ್ಯ ಮನೆಯೊಳಗೆ ಹೆಂಗೆ ಮಾಡೋದು ಅಂತ ಹೇಳಿ. ನೀವು ಮನೆಯೊಳಗೆ ಟ್ರೈ ಮಾಡಿರಿ. ರೆಸಿಪಿ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಥ್ಯಾಂಕ್ ಯು.